ಹಲೋ. ಪ್ರಿಯ ವಿದ್ಯಾರ್ಥಿಗಳೇ, ಎಲ್ಲ ವಿದ್ಯಾರ್ಥಿಗಳಿಗೆ ನಮಸ್ಕಾರಗಳು. ಇಂದು ನಾವು ವರ್ಗ ಸಮೀಕರಣ ಮೇಲೆ ಎಲ್ ಬಿ ಆಧಾರಿತ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ಕೊತೋಗೋಣ. 1 ಅಂಕದ ಪ್ರಶ್ನೆಗಳನ್ನು ನೋಡ್ಕೊತೋಗೋಣ. ಮೊದಲ ಅಧ್ಯಾಯ ಯಾವುದಂದರೆ ಘಟಕ 4ನೇ ಘಟಕ ವರ್ಗ ಸಮೀಕರಣದ ಮೇಲೆ ಬರ್ತಕ್ಕಂಥ 1 ಅಂಕದ ಪ್ರಶ್ನೆಗಳನ್ನು ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. 1 ಅಂಕದ ಪ್ರಶ್ನೆಗಳನ್ನು ನಾವು ಯಾವ ರೀತಿ ಬಿಡಿಸ್ಬೇಕಂದ್ರೆ ನೋಡ್ಕೊತ ಹೋಗೋಣ. ಅಂದರೆ ಫಸ್ಟ್ನೇದಲ್ಲಿ ಎಲ್ ಬಿ ಆಧಾರಿತ ಪ್ರಶ್ನೆ ಪತ್ರಿಕೆ ಒಳಗೆ ಕೇಳ್ತಕ್ಕಂಥ ಮೊದಲನೇ ಪ್ರಶ್ನೆ ಯಾವುದಂದ್ರೆ ವರ್ಗ ಸಮೀಕರಣ ಆದರ್ಶ ರೂಪ ಕೇಳ್ಯಾರಿ. ಇದು ಮಾದರಿ ಪ್ರಶ್ನೆ ಪತ್ರಿಕೆ 2020 ಬಿದ್ದಿರ್ತಕ್ಕಂಥ ಪ್ರಶ್ನೆ ಮತ್ತು ಸುಲಭವಾಗಿರ್ತಕ್ಕಂಥ ಪ್ರಶ್ನೆ ತಂದರು. ನಾವಿಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆ ಮಾಡೆಲ್ ಕ್ವಶನ್ ಪೇಪರ್ 2020 ಕೇಳಿರ್ತಕ್ಕಂಥ ಪ್ರಶ್ನೆ ವರ್ಗ ಸಮೀಕರಣ ಆದರ್ಶ ರೂಪ. ವರ್ಗ ಸಮೀಕರಣ ಆದರ್ಶ ರೂಪ ಯಾವುದಾಕೈತೆ ಅಂದ್ರೆ ವರ್ಗ ಸಮೀಕರಣದ ಆದರ್ಶ ರೂಪ ಒಂದನೇದು ಉತ್ತರ ಇದಕ್ಕೆ ಏನಂದ್ರೆ ಬಿ ಉತ್ತರ ಆಗ್ತದೆ. ಬಿ ಉತ್ತರ ಏನಂದ್ರೆ ರೀ ax² ಪ್ಲಸ್ bx ಪ್ಲಸ್ c = 0. ಇದು ನಾವು ವರ್ಗ ಸಮೀಕರಣ ಆದರ್ಶ ರೂಪ ಯಾವುದಂದ್ರೆ ಎಲ್ ಬಿ ಎ ಕ್ವಶನ್ ಪೇಪರ್ ಕೇಳ್ತಕ್ಕಂಥ ಎಲ್ ಬಿ ಎ ಹೌದಾ, ಲೆಸನ್ ಬೇಸ್ ಅಸೆಸ್ಮೆಂಟ್ ಅಂತಕ್ಕಂಥದ್ದು ಎಲ್ ಬಿ ಎ ಅಂದರೆ ಇದು ಅಲ್ಲಿ ಕ್ವಶನ್ ಕೇಳ್ತಕ್ಕಂಥದ್ದು. ಮೊದಲನೇ ಕ್ವಶನ್ ಇದೇ ಆಗಿರ್ತಿ, ಬಹುಆಯ್ಕೆ ಕೇಳ್ತಕ್ಕಂಥ ಪ್ರಶ್ನೆ. ಎರಡನೇ ಕ್ವಶನ್ ಏನು ಕೇಳ್ಯಾರಂದ್ರೆ ರೀ ಇದು 2025 ಏಪ್ರಿಲ್ 2025 ಕೇಳ್ತಕ್ಕಂಥ ಪ್ರಶ್ನೆ, ಸಾಧಾರಣ ಪ್ರಶ್ನೆ. ಎರಡನೇ ಕ್ವಶನ ಕೆಳಗಿನಲ್ಲಿ ವರ್ಗ ಸಮೀಕರಣ ಯಾರು? ಈ ಕೆಳಗಿನವುಗಳಲ್ಲಿ ವರ್ಗ ಸಮೀಕರಣ ಯಾವುದಕ್ಕೆ ಯಾರಿ? ಈ ಕೆಳಗಿನವುಗಳಲ್ಲಿ ವರ್ಗ ಸಮೀಕರಣಕ್ಕೆ ಯಾರು? ವರ್ಗ ಸಮೀಕರಣವು ಮಲ್ಟಿಪಲ್ ಚಾಯ್ಸಾಗ ಎ ಆನ್ಸರ್ ಏನೇನು ಕೊಟ್ಟಾರಂದ್ರೆ ಎ ಆನ್ಸರ್ x³ - 6x. ಬಿ ಏನು ಕೊಟ್ಟಂದ್ರೆ p of x = x² + 7x. ಸಿ ಆನ್ಸರ್ ಏನು ಕೊಟ್ಟಾರಂದ್ರೆ 3x = 9. ಆಮೇಲೆ ಡಿ ಆನ್ಸರ್ ಏನು ಕೊಟ್ಟಾರಂದ್ರೆ ಡಿ x² + 3x + 9 + 4 = 0. ಈ ಕೆಳಗಿನಲ್ಲಿ ವರ್ಗ ಸಮೀಕರಣ ಯಾವುದು ಅಂತ ಕೇಳ್ಯಾರ. ಅಂದರೆ ಇಲ್ಲಿ ನಾವು ಸರಿಯಾದ ಉತ್ತರ ಯಾವುದಾಕೈತೆ ಅಂದ್ರೆ ರೀ ಇದಕ್ಕೆ ಡಿ ಆನ್ಸರ್ ಆಗ್ತದೆ. ಡಿ ಏನಂದ್ರೆ ax² + 3x + 4 = 0. ಯಾಕಂದರೆ ಇವುಗಳು ಮೂರು ವರ್ಗ ಸಮೀಕರಣ ಆಗಂಗಿಲ್ಲ ರೀ. ಇದು ಯಾಕೆ ಆಗಂಗಿಲ್ಲ ಅಂದರೆ ವರ್ಗ ಸಮೀಕರಣ ಅಲ್ಲ, ಘಾತ 3ರಿಂದ ಮತ್ತು ಇದು ವರ್ಗ ಬಹುಪದೋಕ್ತಿ ಆಕೈತಿ. ವರ್ಗ ಸಮೀಕರಣ ಘಾತ 2 ಐತೆ ಕರೆ, ಬಟ್ ಇದು p of x ಕೊಟ್ಟರು, ಇದು ವರ್ಗ ಸಮೀಕರಣ ಆಗಂಗಿಲ್ಲ. ಹಾಗಾಗಿ ಇದು ಅಂತೂ ಘಾತ ಎಷ್ಟು ಅಂದರೆ x ಘಾತ 1 ಐತಿ, ಇದು ವರ್ಗ ಸಮೀಕರಣ ಆಗಂಗಿಲ್ಲ. ಹಾಗಾಗಿ ಉತ್ತರ ಸರಿಯಾದ ಉತ್ತರ ಡಿ ಆನ್ಸರ್ ಕರೆಕ್ಟ್ ಆಗಿರ್ತಕ್ಕಂಥದ್ದು. ಇನ್ನು ಮೂರನೇ ಪ್ರಶ್ನೆ ಏನು ಕೇಳ್ಯಾರಂದ್ರೆ ರೀ ಪ್ರಶ್ನೆ ಸಂಖ್ಯೆ 3. ಮೂರನೇದು ಇದು 2020 ಎಸ್ ಎಲ್ ಪಿ ಒಳಗೆ ಕೇಳ್ಯಾರ. ಅಂದ್ರೆ ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪ್ರಶ್ನೆ ಪತ್ರಿಕೆ SLP ಅಂದರೆ 2022 ಕೇಳ್ಯಾರು. ಏನು ಪ್ರಶ್ನೆ ಕೇಳ್ಯಾರು? ಮೂರನೇದು ಈ ಕೆಳಗಿನವುಗಳಲ್ಲಿ ವರ್ಗ ಸಮೀಕರಣ ಯಾವುದು? ಮತ್ತು ಅದೇ ರೀತಿ ಕೇಳ ಈ ಕೆಳಗಿನವುಗಳಲ್ಲಿ ಯಾವುದು ವರ್ಗ ಸಮೀಕರಣ ಕೇಳ? ಈ ಕೆಳಗಿನವುಗಳಲ್ಲಿ ಯಾವುದು ವರ್ಗ ಸಮೀಕರಣ ಅದಕ್ಕೆ. ಈಗ ಮತ್ತೆ ನಮಗೆ ಮಲ್ಟಿಪಲ್ ಚಾಯ್ಸ್ ಆಗಿ ಎ ಆನ್ಸರ್ ಏನು ಕೊಟ್ಟಾರಿ? ಎ ಯಾವ್ದು ಕೊಟ್ಟಂದ್ರೆ x⁻² - 3x + 2 = 0.
ಬಿ ಏನು ಕೊಟ್ಟಾರಂದ್ರೆ ಬಿ 2x + 3 = 0. ಸಿ ಏನು ಕೊಟ್ಟಾರಂದ್ರೆ x² - 5x + 6 = 0. ಡಿ ಏನು ಕೊಟ್ಟಾರಂದ್ರೆ 2x³ + 7x + 1 = 0. ಇವುಗಳಲ್ಲಿ ಯಾವ್ದು ವರ್ಗ ಸಮೀಕರಣ ಆಕೈತೆ ಅದು ಪ್ರಶ್ನೆ ಕೇಳ್ಯಾರು. ಯಾಕಂದು ನೋಡ್ಕೊತವನು. ಮೊದಲೇದಾಗಂಗಿಲ್ಲ. ಯಾಕೆ ಆಗಂಗಿಲ್ಲ ಸರ್ ಅದು ಕ್ವಶನ್ ಕೇಳ್ಬೋದು. ಯಾಕೆ ಆಗಂಗಿಲ್ಲ ಅಂದರೆ ಘಾತ ಏನೈತೆ ಅಂದ್ರೆ -2 ಐತಿ. ಪ್ಲಸ್ ಒಳಗಿರಬೇಕಾಗಿತ್ತು. ವರ್ಗ ಘಾತ 2 ಐತಿ ಬರೋಬರಿ. ಘಾತ ಎಕ್ಸದ ಘಾತ 2 ಐತಿ ಬರೋಬರಿ. ಆದರೆ ಮೈನಸ್ ಒಳಗಿರಬಾರ್ದಾಗಿತ್ತು, ಪ್ಲಸ್ ಒಳಗಿದ್ರೆ ಆಗ್ತಿತ್ತು ವರ್ಗ ಸಮೀಕರಣ. ಹಾಗಾಗಿ ಇದು ಆಗಂಗಿಲ್ಲ. ಎರಡನೇದು ಘಾತ ಏನೈತ್ರಿ 2 1 ಐತಿ. ಎಕ್ಸದ ಘಾತ 1 ಐತಿ. ಹಾಗಾಗಿ ಇದು ರೇಖಾತ್ಮಕ ಸಮೀಕರಣ ಆಗ್ತದೆ ಹೊರತಾಗಿ ವರ್ಗ ಸಮೀಕರಣ ಆಗೋದಿಲ್ಲ. ಇನ್ನು ಮೂರನೇದು ವರ್ಗ ಸಮೀಕರಣ ಆಕೈತಿ. ಇದೇ ಆನ್ಸರ್. ಸರಿಯಾದ ಉತ್ತರ ಯಾವುದಂದ್ರೆ 3. ಯಾಕಂದ್ರೆ ಇದರ ವರ್ಗ ಸಮೀಕರಣ ಘಾತ ಎಷ್ಟೈತ್ರಿ 2 ಐತಿ. ಹಾಗಾಗಿ ಇದು ವರ್ಗ ಸಮೀಕರಣ ಆದರ್ಶ ರೂಪ ಆಗ್ಬೋದು. ಅಂದರೆ ವರ್ಗ ಇವುಗಳಲ್ಲಿ ಯಾವ್ದು ವರ್ಗ ಸಮೀಕರಣ ಅಂದರೆ ಇದಾಗ್ತದೆ. ಇದು ಆಗಂಗಿಲ್ಲ. ಯಾಕಂದ್ರೆ ಘಾತ ಇದರದ್ದು ಹೈಯೆಸ್ಟ್ ಐತಿ 3 ಐತಿ. ಹಾಗಾಗಿ ಇದು ವರ್ಗ ಸಮೀಕರಣ ಆಗೋದಿಲ್ಲ. ವರ್ಗ ಸಮೀಕರಣ ಸರಿಯಾದ ಉತ್ತರ ಯಾವುದಂದ್ರೆ ಇಲ್ಲಿ ಸಿ ಆನ್ಸರ್ ಆಗಿರ್ತೈತಿ. ಸರಿಯಾದ ಉತ್ತರ ಸಿ. ಇದು ಅಲ್ಲ, ಇದು ಅಲ್ಲ. ನೆಕ್ಸ್ಟ್ ಇದೇ ರೀತಿ ನಮಗೆ 3ನೇ ಕ್ವಶನ್ ಕೇಳಿ. ಪ್ರಶ್ನೆ ಸಂಖ್ಯೆ 3 ಆಯಿತು. ಇನ್ನು ಪ್ರಶ್ನೆ ಸಂಖ್ಯೆ 4 ಇದನ್ನು ಮಾದರಿ ಪ್ರಶ್ನೆ ಪತ್ರಿಕೆ ಮಾಡೆಲ್ ಕ್ವಶನ್ ಪೇಪರ್ 2020ರಾಗ ಬಿಡಿಸ್ಯಾರ. 2020ರಾಗ ಕೇಳ್ಯಾರ. ಏನು ಕೇಳ್ಯಾರಿ? 4ನೇ ಪ್ರಶ್ನೆ 5x² = 2 × 2x + 3 ವರ್ಗ ಸಮೀಕರಣವನ್ನು ಆದರ್ಶ ರೂಪದಲ್ಲಿ ಬರೆಯಿರಿ. ವರ್ಗ ಸಮೀಕರಣವನ್ನು ಆದರ್ಶ ರೂಪದಲ್ಲಿ ಬರೆದಾಗ ಏನೋ ಕ್ವಶನ್ ಕಂಪ್ಲೀಟ್ ನೋಡಂಗಿಲ್ರಿ. ಬರೆದಾಗ ದೊರೆಯುವ ಸ್ಥಿರಾಂಕ ಕೇಳಿಗ. ವರ್ಗ ಸಮೀಕರಣ ಆದರ್ಶ ರೂಪ ಕೇಳಿಲ್ಲ, ಸ್ಥಿರಾಂಕವನ್ನು ಕೇಳ. ಏನೇನು ಕೊಟ್ಟಾರ ಆನ್ಸರ್? ಎ 5 ಕೊಟ್ಟಾರ, ಬಿ 6 ಕೊಟ್ಟಾರ, ಸಿ 4 ಕೊಟ್ಟಾರ, ಡಿ -6 ಕೊಟ್ಟಾರ. ಇದು ಯಾವ ಸರಿಯಾದ ಉತ್ತರ? ಮೊದಲು ನಾವು ಇದನ್ನು ವರ್ಗ ಸಮೀಕರಣ ಆದರ್ಶ ರೂಪಕ್ಕೆ ತೊಗೊಂಬರ್ನು, ಆಮೇಲೆ ಸರಿಯಾದ ಉತ್ತರವನ್ನು ನಾವು ಕರೆಕ್ಟ್ ಬರೆಯಕ್ಕೆ ಬರೋದು. ವರ್ಗ ಸಮೀಕರಣ ಆದರ್ಶ ರೂಪಕ್ಕೆ ಮಾಡ್ಕೋಬೇಕಂದ್ರೆ 5x² ಇದು = ಬ್ರ್ಯಾಕೆಟ್ ಬಿಡಿಸ್ಬೋರಿ. 2 × 2 ಅಂದರೆ 2 2 4x + 2 3 6 5x² - 4x - 6 = 0. ಹಂಗಾರೆ ಇಲ್ಲಿ ಏನಾಗ್ತದೆ ಅಂದ್ರೆ ವರ್ಗ ಸಮೀಕರಣ ಆದರ್ಶ ರೂಪದಾಗ ಬಟ್ ಆದರ್ಶ ರೂಪಕ್ಕಿಂತ ನಮ್ಗೆ ಆದರ್ಶ ರೂಪ ಕೇಳಿಲ್ರಿ. ಅವರು ಕೇಳಿರ್ತಕ್ಕಂಥದ್ದು ಏನಂದ್ರೆ ಸ್ಥಿರಾಂಕ ಬೆಲೆ ಕೇಳಿ. ಸ್ಥಿರಾಂಕ ಬೆಲೆ ಯಾವ್ದು ಆಕತಿ ಅಂದ್ರೆ 6 ಆಕತಿ, -6 ಆಕತಿ. ಸರಿಯಾದ ಉತ್ತರ ಯಾವುದ್ರಿ? ಡಿ ಆನ್ಸರ. ಸರಿಯಾದ ಉತ್ತರ ಡಿ ಆಗ್ತದೆ. ನೆಕ್ಸ್ಟ್ ಪ್ರಶ್ನೆ 5ನೇದು. ಐದನೇ ಕ್ವಶನ್ ಏನು ಕೇಳ್ಯಾರು? 5ನೇದು x × x + 2 = 6. ಇದು 1 ಅದಕ್ಕೆ. ಇದು 1 ಯಾವಾಗ್ರಿ? ಇದು ಮಾದರಿ ಪ್ರಶ್ನೆ ಪತ್ರಿಕೆ 2025ರಾಗ ಕೇಳ್ಯಾರು. ಅಂದರೆ ಸಾಧಾರಣವಾಗಿರ್ತಕ್ಕಂಥ ಕ್ವಶನ್ ಅಂತಂದರೆ
ಜಸ್ಟ್ ನಾವು ಇದನ್ನು ಹೆಂಗೆ ಬರ್ಕೋಬೇಕು, ಇದು ಒಂದು ಅದಕ್ಕೆ ಯಾರು ಎ ಮಲ್ಟಿಪಲ್ ಚಾಯ್ಸಾಗಿ ಎ ರೇಖಾತ್ಮಕ ಸಮೀಕರಣ ಅಂತ ಕೊಟ್ಟಾರ. ರೇಖಾತ್ಮಕ ಸಮೀಕರಣ ಬಿ ವರ್ಗ ಸಮೀಕರಣ ಕೊಟ್ಟಾರ. ವರ್ಗ ಸಮೀಕರಣ ವರ್ಗ ಸಮೀಕರಣ ಸಿ ಘನ ಬಹುಪದೋಕ್ತಿ ಅಂತ ಕೊಟ್ಟಾರ. ಘನ ಬಹುಪದೋಕ್ತಿ ಅಂತ ಕೊಟ್ಟಾರ. ಡಿ ಆನ್ಸರ ವರ್ಗ ಬಹುಪದೋಕ್ತಿ ಕೊಟ್ಟಾರ. ವರ್ಗ ಬಹುಪದೋಕ್ತಿ. ಇಲ್ಲಿ ಸರಿಯಾದ ಉತ್ತರ ಯಾವುದ್ರಿ? ಅದು ಇಂಪಾರ್ಟೆಂಟ್. ಸರಿಯಾದ ಉತ್ತರ ಯಾವುದಾಕತಿ? ಸರಿಯಾದ ಉತ್ತರ ಯಾವುದಾಕತಿ ನೋಡೋಣ. ಸರಿಯಾದ ಉತ್ತರ ಇದು 5ನೇ ಕ್ವಶನ. ಸರಿಯಾದ ಉತ್ತರ ರೀ ಇಲ್ಲಿ ವರ್ಗ ಸಮೀಕರಣ ಆಕತಿ. ಹೆಂಗೆ ನೋಡೋಣ, ಟ್ರೈ ಮಾಡೋಣ. ವರ್ಗ ಸಮೀಕರಣ ಸರಿಯಾದ ಉತ್ತರ. ವರ್ಗ ಸಮೀಕರಣ ಸರಿಯಾದ ಉತ್ತರ. ಜಸ್ಟ್ ಬ್ರಾಕೆಟ್ ಬಿಡಿಸ್ರಿ. ಎಕ್ಸ್ ಇಂಟು ಎಕ್ಸ್ ಅಂದರೆ ಎಕ್ಸ್ ಸ್ಕ್ವೇರ್ ಆಕತಿ ಪ್ಲಸ್ 2x. ಇದು ಈ ಕಡೆ ಈಕ್ವಲ್ ಟು ಈ ಕಡೆ ತಂದಾಗ -6 = 0. ಹಾಗಾಗಿ ವರ್ಗ ಸಮೀಕರಣ ಆಕತಿ. ಉತ್ತರ ಯಾವುದಂದ್ರೆ ಬಿ ಆನ್ಸರ್. ಇದಕ್ಕೆ ಸರಿಯಾದ ಉತ್ತರ ಬಿ. ನೆಕ್ಸ್ಟ್ 6ನೇ ಕ್ವಶನ. ಇದು ಯಾವಾಗ ಕೇಳಂದ್ರೆ ರೀ ಇದನ್ನೇನು ಕೇಳಿಲ್ಲ. ಜಸ್ಟ್ ನಾವು 6ನೇ ಕ್ವಶನ್ ಇದು LB ಒಳಗೆ ಐತಿ. ಇದು 2x² 2x² = 3x - 5. ಈ ವರ್ಗ ಸಮೀಕರಣ ಆದರ್ಶ ರೂಪಕ್ಕೆ. ವರ್ಗ ಸಮೀಕರಣ ಆದರ್ಶ ರೂಪ ಜಸ್ಟ್ ನಾವು ಮಲ್ಟಿಪಲ್ ಚಾಯ್ಸ್ ಕೊಟ್ಟಾರೆ, ಡೈರೆಕ್ಟ್ ಬಿಡಿಸಿ ನಡೀತಿತ್ತು. ನಾವೇನಾದ್ರು ಮಲ್ಟಿಪಲ್ ಚಾಯ್ಸ್ ನೋಡ್ಕೊರಿ ಒಂದ್ಸಲ. ಅದಂದ್ರೆ ಜಸ್ಟ್ ಇದು 2x² ಹಂಗೆ ಇಟ್ಕೊರಿ. = 3x ಈ ಕಡೆ ಇದ್ರೆ ಪ್ಲಸ್ ಇದ್ದೇನಾಕೈತಿ ಮೈನಸ್ ಆಕೈತಿ ರೀ. ಹಾಗಾಗಿ -3x - 5 = ಈ ಕಡೆ ಬಂದಾಗ ಪ್ಲಸ್ ಆಕೈತಿ. 5 = 0. ಇದು ವರ್ಗ ಸಮೀಕರಣ ಆದರ್ಶ ರೂಪ. ಈ ನೆಕ್ಸ್ಟು 7ನೇ ಕ್ವಶನ. 7ನೇದು ಯಾವಾಗ ಕೇಳಿದ್ರೆ 2019 ಕ್ಯಾರಿ. ಏಪ್ರಿಲ್ 2019 ಆ್ಯನ್ಯುವಲ್ ಎಕ್ಸಾಮ್ದಾಗ ಕ್ವಶನ್ ಪೇಪರ್ ಕ್ಯಾರಿ. ಏನು ಕ್ಯಾರು? 2 ಅನುಕ್ರಮ ಧನ ಪೂರ್ಣಾಂಕಗಳ ಗುಣಲಬ್ಧವು 30. ಈ ಹೇಳಿಕೆಯ ಸಮೀಕರಣ ರೂಪತ್ಯ. ಈ ಹೇಳಿಕೆಯ ಸಮೀಕರಣದ ರೂಪ. ಹಂಗಾರೆ ಇಲ್ಲಿ ಏನು ಬರೀಬೇಕು? ಬೈಜಿಕ ರೂಪ ಅನ್ನೋದು ಕೇಳ್ತಾರೆ ಒಮ್ಮೊಮ್ಮೆ. 2 ಅನುಕ್ರಮ ಧನ ಪೂರ್ಣಾಂಕಗಳ ಗುಣ 30. ಈ ಹೇಳಿಕೆಯ ಬೈಜಿಕ ರೂಪನ ಅಂದ್ರೆ ಇದೆ, ಈ ಹೇಳಿಕೆ ಸಮೀಕರಣ ರೂಪ ಅಂದರೂ ಇದೆ. ಇದಕ್ಕೆ ಸರಿಯಾದ ಉತ್ತರ ಏನಂದ್ರೆ ರೀ, ನಾವಿಲ್ಲಿ ಆನ್ಸರ್ಗಳನ್ನು ಕೊಟ್ಟಾರ. ಆನ್ಸರ್ ನೋಡ್ಕೊತ ಹೋದ್ವಿ ಅಂದ್ರೆ ಏನು ಕೊಟ್ಟಾರ? ಮಲ್ಟಿಪಲ್. ಎ ಆನ್ಸರ ಏನು ಕೊಟ್ಟಂದ್ರೆ x + 2 = 30. ಬಿ ಆನ್ಸರ x - 2 = 30. ಸಿ ಆನ್ಸರ x - 3 = 30. ಡಿ ಆನ್ಸರ
ಎಕ್ಸ್ ಇಂಟು ಎಕ್ಸ್ ಪ್ಲಸ್ 1 ಈಸ್ ಈಕ್ವಲ್ ಟು 30. ಸರಿಯಾದ ಉತ್ತರ ಯಾವುದು? ಈ ಎರಡು ಅನುಕ್ರಮ ಧನ ಪೂರ್ಣಾಂಕಗಳ ಗುಣಲಬ್ಧವು 30 ಈ ಹೇಳಿಕೆಯ ಸಮೀಕರಣ ರೂಪದಲ್ಲಿ ಬರೆದು ಅಂತ ಕೇಳಬಹುದು, ಅಥವಾ ಬೈಜಿಕ ರೂಪದಲ್ಲಿ ಕೇಳಿದ್ರು ಇದು ಆನ್ಸರ್. ಹಂಗಾರೆ ಇಲ್ಲಿ ಸರಿಯಾದ ಉತ್ತರ ಯಾವುದಂದ್ರೆ ರೀ ಇಲ್ಲಿ ಡಿ ಆನ್ಸರ್ ಆಗ್ತದೆ. ಸರಿಯಾದ ಉತ್ತರ ಯಾವುದ್ರಿ? ಡಿ. ಸರಿಯಾದ ಉತ್ತರ ಎಕ್ಸ್ ಇಂಟು ಎಕ್ಸ್ ಪ್ಲಸ್ 1 ಈಸ್ ಈಕ್ವಲ್ ಟು 30. ಇದು ಸಮೀಕರಣ ರೂಪದಲ್ಲಿರ್ತಕ್ಕಂಥ ಉತ್ತರ. 8ನೇ ಕ್ವಶನ್. 8ನೇ ಕ್ವಶನ್ ಏನು ಕೇಳ್ಯಾರಂದ್ರೆ ರೀ, ಇದು ಆಗಸ್ಟ್ 2024 ಅಂದರೆ ಪೇಪರ್ 3 ಒಳಗೆ ಕೇಳ್ಯಾರ ಕ್ವಶನ್. ಪೇಪರ್ 3 ಒಳಗೆ ಕೇಳ್ತಕ್ಕಂಥ ಪ್ರಶ್ನೆ 2024 ಕೇಳ್ತಕ್ಕಂಥದ್ದು. ax ಸ್ಕ್ವೇರ್ ಪ್ಲಸ್ bx ಪ್ಲಸ್ ಸಿ ಈಸ್ ಈಕ್ವಲ್ ಟು 0 ಈ ವರ್ಗ ಸಮೀಕರಣದ ಶೋಧಕ. ವರ್ಗ ಸಮೀಕರಣದ ಶೋಧಕವು ಏನಾಗತ್ತೆ ಇದಕ್ಕೆ? ಶೋಧಕವು ಎ ಆನ್ಸರ್ ಬಿ ಸ್ಕ್ವೇರ್ ಮೈನಸ್ 4ac, ಬಿ ಆನ್ಸರ್ ಸಿ ಸ್ಕ್ವೇರ್ ಮೈನಸ್ 4ab, ಸಿ ಆನ್ಸರ್ ಬಿ ಸ್ಕ್ವೇರ್ ಮೈನಸ್ 4ac, ಡಿ ಆನ್ಸರ್ ಎ ಸ್ಕ್ವೇರ್ ಪ್ಲಸ್ 4ab. ಇದರೊಳಗೆ ಯಾವುದು ಉತ್ತರ ಚಾಯ್ಸ್ ಮಾಡ್ಬೇಕು ನಾವು? ಸರಿಯಾದ ಉತ್ತರವನ್ನು ಆಯ್ಕೆ ಮಾಡ್ಬೇಕಾಗ್ತದೆ. ax ಸ್ಕ್ವೇರ್ ಪ್ಲಸ್ bx ಪ್ಲಸ್ ಸಿ ಈಸ್ ಈಕ್ವಲ್ ಟು 0 ವರ್ಗ ಸಮೀಕರಣದ ಶೋಧಕ ಬೆಲೆಯನ್ನು ಕಂಡುಹಿಡಿಯೋದು ಯಾರು? ಹಾಗಾದ್ರೆ ನಾವು ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಶೋಧಕ ಬೆಲೆ ಏನಾಗ್ತದೆ? ಬಿ ಸ್ಕ್ವೇರ್ ಮೈನಸ್ 4ac. ಹಾಗೆ ಸರಿಯಾದ ಉತ್ತರ ಯಾವುದಂದ್ರೆ ಇಲ್ಲಿ 8ನೇದಕ್ಕೆ ಸರಿಯಾದ ಉತ್ತರ ಬಿ ಸ್ಕ್ವೇರ್ ಮೈನಸ್ 4ac. ಯಾವುದೈತಿ? ಎ ಸರಿಯಾದ ಉತ್ತರ. ಇದು ಸರಿಯಾದ ಉತ್ತರ. ಹಾಗಾಗಿ 3 ಹುಡುಕಿದ್ದು ಅಲ್ಲ. ಇನ್ನು ನೆಕ್ಸ್ಟ್ ಕ್ವಶನ್ 9ನೇದು, ಪ್ರಶ್ನೆ ಸಂಖ್ಯೆ 9. LBA ಪ್ರಕಾರ 9ನೇ ಕ್ವಶನ್. ಇದು ಎಸ್ ಎಲ್ ಪಿ 2024 ಕೇಳ್ಯಾರು. SLP 2024 ಕ್ವಶನ್ ಏನು ಕೇಳಂದ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ 4x ಪ್ಲಸ್ 4 ಈಸ್ ಈಕ್ವಲ್ ಟು 0 ಈ ವರ್ಗ ಸಮೀಕರಣ ಶೋಧಕ ಬೆಲೆ ಕಂಡುಹಿಡಿಯಿರಿ. ಈ ವರ್ಗ ಸಮೀಕರಣದ ಶೋಧಕದ ಬೆಲೆಯನ್ನು ಕಂಡುಹಿಡಿಯಿರಿ. ಅದಕ್ಕೆ ಎ ಆನ್ಸರ್ಗಳು ಕೊಟ್ಟಾರ. ಎ 0, ಬಿ ಆನ್ಸರ 12, ಸಿ ಆನ್ಸರ 16, ಡಿ ಆನ್ಸರ 48. ಸರಿಯಾದ ಉತ್ತರ 9ನೇದು ಯಾವುದಂದ್ರೆ 0 ಆಗ್ತದೆ. ಹೆಂಗೆ ರೀ ಸರ? ನಾವು ಇದನ್ನು ಬಿಡಿಸ್ಬೇಕು. ಹೆಂಗೆ ಪರಿಹಾರವನ್ನು ಕಂಡುಹಿಡ್ಕೋಬೇಕು? ಪರಿಹಾರ ಕೆಳಗಡೆ ನೋಡಿರಿ. ಎ ಬೆಲೆ ಎಕ್ಸ್ ಸ್ಕ್ವೇರ್ ಹಿಂದಿನ ಪದ ಏನಾಗಿರ್ತದೆ ಅಂದ್ರೆ ಎ ಬೆಲೆ ಆಗಿರುತ್ತೆ. ಎಕ್ಸ್ ಸ್ಕ್ವೇರ್ ಹಿಂದೆ ಏನೂ ಇಲ್ಲ ಅಂದ್ರೆ ಪದ 1 ಇರುತ್ತೆ. ಹಾಗಾಗಿ ಎ ಬೆಲೆ 1 ಆಯಿತು. ಎಕ್ಸದ ಹಿಂದಿನ ಬೆಲೆ ಬಿ ಆಗ್ತದೆ. ಬಿ ಬೆಲೆ ಎಷ್ಟಾಯ್ತು? 4. ಸಿ ಬೆಲೆ 4. ಶೋಧಕ ಈಸ್ ಈಕ್ವಲ್ ಟು ಬಿ ಸ್ಕ್ವೇರ್ ಮೈನಸ್ 4ac. ಶೋಧಕ ಈಸ್ ಈಕ್ವಲ್ ಟು ಬಿ ಬೆಲೆ 4 ಸ್ಕ್ವೇರ್ ಮೈನಸ್ 4. ಎ ಬೆಲೆ 1, ಸಿ ಬೆಲೆ 4. ಶೋಧಕ ಈಸ್ ಈಕ್ವಲ್ ಟು 4 4 16, 4 1 4, 4 4 16. 16 16 ಕಳೆದ್ರೆ ಉತ್ತರ ಏನಾಗ್ತದೆ? 0. ಹಾಗಾಗಿ ಸರಿಯಾದ ಉತ್ತರ ಯಾವುದು? 0. 0 ಎಷ್ಟನೇದೈತಲ್ಲಿ? ಎ. ಹಾಗಾಗಿ ಉತ್ತರ ಯಾವುದಂದ್ರೆ ಎ ಬೆಲೆ 0. 11ನೇ ಕ್ವಶನ್ ರೀ. 11ನೇ ಕ್ವಶನ್ ಏನೈತೆ ಅಂದರೆ ಇದನ್ನು
ಮಾದರಿ ಪ್ರಶ್ನೆ ಪತ್ರಿಕೆ 2021ಕ್ಕೆ ಇರ್ತಕ್ಕಂಥ 2021ಕ್ಕೆ ಇರ್ತಕ್ಕಂಥ ಕ್ವಶನ್ ರೀ. ಎಕ್ಸ್ ಸ್ಕ್ವೇರ್ ಮೈನಸ್ 2x ಪ್ಲಸ್ 1 ಈಸ್ ಈಕ್ವಲ್ ಟು 0 ವರ್ಗ ಸಮೀಕರಣದ ಮೂಲಗಳ ಸ್ವಭಾವವು ಕ್ವಶನ್ ಮಾರ್ಕ್. ಇಲ್ಲಿ ಏನೇನು ಆನ್ಸರ್ಗಳು ಕೊಟ್ಟಾನಂದ್ರೆ ಎ 2 ಸಮನಾದ ವಾಸ್ತವ ಮೂಲಗಳನ್ನು ಹೊಂದಿರುತ್ತದೆ. ಬಿ 2 ಭಿನ್ನವಾದ ವಾಸ್ತವ ಮತ್ತು ಹಾಗೂ ಭಾಗಲಬ್ಧ ಮೂಲಗಳನ್ನು ಹೊಂದಿರುತ್ತದೆ. ಸಿ ಆನ್ಸರ್ 2 ಭಿನ್ನವಾದ ವಾಸ್ತವ ಹಾಗೂ ಅಭಾಗಲಬ್ಧ ಮೂಲಗಳನ್ನು ಹೊಂದಿರುತ್ತದೆ. ಡಿ ಆನ್ಸರ್ ಯಾವುದೇ ವಾಸ್ತವ ಮೂಲಗಳನ್ನು ಹೊಂದಿರುವುದಿಲ್ಲ. ಇದಕ್ಕೆ ಸರಿಯಾದ ಉತ್ತರ ನಾವು ಏನು ಮಾಡ್ಕೋಬೇಕಂದ್ರೆ ಮೊದಲಿಲ್ಲಿ ಬಿಡಿಸಿ ಉತ್ತರ ಯಾವುದಾಕತ್ತಂದ್ರೆ ರೀ 11ನೇ ಸರಿಯಾದ ಉತ್ತರ ಎ ಆನ್ಸರ್ ಆಗ್ತದೆ. 2 ಸಮನಾದ ವಾಸ್ತವ ಮೂಲಗಳನ್ನು ಹೊಂದಿರುತ್ತದೆ. ಎ ಸರಿಯಾದ ಉತ್ತರ. 12ನೇ ಕ್ವಶನ್ ನಂಬರ್ 12. ಇದನ್ನು ಯಾವಾಗ ಕೇಳ್ಯಾರಂದ್ರೆ ರೀ ಮಾದರಿ ಪ್ರಶ್ನೆ ಪತ್ರಿಕೆ 2020ಕ್ಕೆ ನೋಡ್ರಿ. ಯಾವಾಗ ಕೇಳ್ಯಾರು? ಮಾದರಿ ಪ್ರಶ್ನೆ ಪತ್ರಿಕೆ 20 ಕೇಳ್ಯಾರು. ಏನು ಕ್ವಶನ್ ಕೇಳ್ಯಾರು? ಎಕ್ಸ್ ಸ್ಕ್ವೇರ್ ಪ್ಲಸ್ 6x ಪ್ಲಸ್ ಕೆ ಈಸ್ ಈಕ್ವಲ್ ಟು 0 ವರ್ಗ ಸಮೀಕರಣದ ಮೂಲಗಳು ವಾಸ್ತವ ಮತ್ತು ಸಮನಾಗಿದ್ದರೆ ಕೇನ ಬೆಲೆ ಕಂಡುಹಿಡಿಯಿರಿ. ಬೆಲೆಯನ್ನು ಕಂಡುಹಿಡಿಯಿರಿ. ಕ್ವಶನ್ ಇದು. ಎಕ್ಸ್ ಸ್ಕ್ವೇರ್ ಪ್ಲಸ್ 6x ಪ್ಲಸ್ ಕೆ ಈಸ್ ಈಕ್ವಲ್ ಟು 0
ವರ್ಗ ಸಮೀಕರಣದ ಮೂಲಗಳು ವಾಸ್ತವ ಮತ್ತು ಸಮನಾಗಿದ್ದರೆ ಕೆ ಬೆಲೆ ಕಂಡುಹಿಡಿಯಿರಿ. ಮಲ್ಟಿಪಲ್ ಚಾಯ್ಸಕ್ಕೆ ಯಾರು ಎ ಉತ್ತರ ಏನು ಕೊಟ್ಟಾರಂದ್ರೆ 9, ಬಿ ಉತ್ತರ -9, ಸಿ ಉತ್ತರ 8, ಡಿ ಉತ್ತರ 5. ಹೆಂಗೆ ಬತ್ತು ಉತ್ತರ ಯಾವುದಂದ್ರೆ ಇದಕ್ಕೆ 12ನೇದಕ್ಕೆ ಉತ್ತರ ಯಾವುದಂದ್ರೆ ರೀ 9. ಉತ್ತರ ಸರಿಯಾದ ಉತ್ತರ 9 ಬರೋಬರಿ. ಬಟ್ ಇದು ಹೆಂಗೆ ಬತ್ತು ಕೆ ಬೆಲೆಯನ್ನು ಕಂಡುಹಿಡಿಯೋದು. ಇದಕ್ಕೆ ಪರಿಹಾರ ಯಾವ ರೀತಿ ಮಾಡೋದು ಇಲ್ಲಿ ಓದ್ಬೇಕು ನಾವು. ಏನೇನಾದ್ರೆ ಒಂದು ಸಮೀಕರಣ ಕೊಟ್ಟಾರೆ x² + 6x + k = 0. ವರ್ಗ ಸಮೀಕರಣದ ಮೂಲಗಳ ವಾಸ್ತವ ಮತ್ತು ಸಮನಾಗಿದ್ದರೆ ಅದ ಇದು ಭಾಳ ಇಂಪಾರ್ಟೆಂಟ್. ವಾಸ್ತವ ಮತ್ತು ಸಮನಾಗಿದ್ದರೆ ಇಂಪಾರ್ಟೆಂಟ್. ಇಲ್ಲಿ ಮೂಲಗಳು ವಾಸ್ತವ ಮತ್ತು ಸಮನಾಗಿದ್ದರೆ ಶೋಧಕದ ಬೆಲೆ 0ಕ್ಕೆ ಸಮನಾಗಿರುತ್ತದೆ ಅಂತ ನಾವು ತಿಳ್ಕೋಬೇಕು. ತಿಳ್ಕೊಂಡು ಅದನ್ನು ನಾವು ಏನು ಮಾಡ್ಕೋಬೇಕು ರೀ, ಶೋಧಕದ ಬೆಲೆಯನ್ನು ಸೂತ್ರ ಹಚ್ಚಬೇಕು. ಶೋಧಕ = b² - 4ac. ಶೋಧಕದ ಬೆಲೆ 0ಕ್ಕೆ ಸಮ ಮಾಡ್ಕೋಬೇಕು. ಶೋಧಕದ ಬೆಲೆ ಏನು ಮಾಡ್ಕೋಬೇಕು ರೀ, 0ಕ್ಕೆ ಸಮನಾಗಿ ಮಾಡ್ಕೋಬೇಕು. 0ಕ್ಕೆ ಸಮನಾಗಿ ಮಾಡ್ಕೊಂಡು ಅಂದ್ರೆ ಶೋಧಕ ಬೆಲೆ 0 ಆಯ್ತು. ಇನ್ನು ಎ ಬೆಲೆ ಎಷ್ಟು ಬರ್ಕೋಬೇಕು, ಎ ಬೆಲೆ 1, ಆಮೇಲೆ ಬಿ ಬೆಲೆ 6, ಸಿ ಬೆಲೆ ಕೆ ಆಗ್ತದೆ. ಇದನ್ನು ಬರ್ಕೊಳ್ಳೋದು ಗೊತ್ತೈತಿ ನೀವು ಕ್ಲಾಸ್ನ ನೋಡ್ರಿ, ಹೋಗಿ ವಿಡಿಯೋ ಸಿಗ್ತೈತಿ. ಶೋಧಕ b² 6² - 4 ಎ ಬೆಲೆ 1, ಸಿ ಬೆಲೆ ಕೆ. ಶೋಧಕ 0. 6 36, 6 ವರ್ಗ ಮಾಡಿದರೆ 36, 4 1 4, 4 × ಕೆ ಅಂದರೆ 4k. ಶೋಧಕ 30, ಶೋಧಕ ಬೆಲೆ 0 ಐತಿ. 36 = ಈ ಕಡೆ ತಂದಾಗ ಪ್ಲಸ್ ಇದ್ದಿದ್ದು ಏನಾಗೈತೆ ರೀ -36 = -4k. 0ದಾಗ -36 ಕಳೆದ್ರೆ -36 ಬರ್ತೈತಿ. -4k 4k. -4 ಅಂದರೆ ಡಿವೈಡ್ ಮಾಡ್ಕೋಬೇಕು. ಇಂಟು ಏನೂ ಇಲ್ಲ, ಕೆ ಇಂದ ಇಂಟು ಇರ್ತದೆ. ಇಂಟು ಮತ್ತು 4 ಚಿಹ್ನೆ ಡಿವೈಡ್ ಆಕೈತಿ. -36 ಬಾಗಿಲೆ -4 ಕೆ = ಮೈನಸ್ ಇಂಟು ಮೈನಸ್ ಬಾಗಿಲೆ ಮೈನಸ್ ಅಂದರೆ ಪ್ಲಸ್ ಆಕೈತಿ. 4 1 4 9 ಕೆ = ಎಷ್ಟು ಆಕೈತಿ ಉತ್ತರ 9. ಇದು ಸರಿಯಾದ ಉತ್ತರ. ಇಷ್ಟೆಲ್ಲ ಬಿಡಿಸಿದಾಗ ನಾವು ಸರಿಯಾದ ಉತ್ತರವನ್ನು ಕಂಡುಹಿಡ್ಕೋಬೇಕೈತಿ. ಕೆ ಬೆಲೆ ಅವಾಗ ನಮಗೆ 9 ಅಂತೇಳಿ ಸರಿಯಾದ ಉತ್ತರವನ್ನು ನಾವು ಪಡ್ಕೊಳ್ಳೋಕೆ ಸಾಧ್ಯ ಐತಿ. ನೆಕ್ಸ್ಟ್ ಕ್ವಶನ್ ರೀ 13ನೇದು. 13ನೇ ಕ್ವಶನ ಇದನ್ನು ನಾವು ಯಾವಾಗ ಕೇಳ್ಯಾರ ನೋಡೋಣ. ಎಸ್ ಎಲ್ ಪಿ 2024 ಎಸ್ ಎಲ್ ಪಿ 2024 ಏನು ಕ್ವಶನ್ ಕೇಳ್ಯಾರು, ax² + bx + c = 0. ವರ್ಗ ಸಮೀಕರಣದ ಮೂಲಗಳು ವಾಸ್ತವ ಮತ್ತು ಸರಿಯಾದ ಉತ್ತರವನ್ನು ನಾವು ಪಡ್ಕೊಳ್ಳೋಕೆ ಸಾಧ್ಯ ಐತಿ. ನೆಕ್ಸ್ಟ್ ಕ್ವಶನ್ ರೀ 13ನೇದು. 13ನೇ ಕ್ವಶನ ಇದನ್ನು ನಾವು ಯಾವಾಗ ಕೇಳ್ಯಾರ ನೋಡೋಣ. ಎಸ್ ಎಲ್ ಪಿ 2024 ಎಸ್ ಎಲ್ ಪಿ 2024 ಏನು ಕ್ವಶನ್ ಕೇಳ್ಯಾರು, ax² + bx + c = 0. ವರ್ಗ ಸಮೀಕರಣದ ಮೂಲಗಳು ವಾಸ್ತವ ಮತ್ತು ಭಿನ್ನ ಆದಾಗ
ಆದಾಗ ಕ್ವಶನ್ ಮಾರ್ಕ್. ಅಂದರೆ ಇಲ್ಲಿ ನಮಗೇನು ಯಾರು ax² + bx + c = 0 ವರ್ಗ ಸಮೀಕರಣದ ಮೂಲಗಳು ವಾಸ್ತವ ಮತ್ತು ಭಿನ್ನ ಆದಾಗ ಉತ್ತರಗಳನ್ನು ಕೊಟ್ಟಾರ. ಉತ್ತರಗಳು ಏನು ಕೊಟ್ಟಾರೆ ನೋಡ್ಕೊತ ಹೋಗೋಣ. ಅಂದರೆ ಉತ್ತರ ಅಲ್ಲಿ ಮಲ್ಟಿಪಲ್ ಚಾಯ್ಸ್ ಅಂದರೆ ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ಏನೇನು ಕೇಳ್ಯಾರ ಅನ್ನೋದು ನೋಡ್ಕೊತ ಹೋಗೋಣ. ಯಾವ ರೀತಿ ಕೊಟ್ಟಾರು ಅನ್ನೋದನ್ನು ನಾವು ಬರಿತಾ ಹೋಗ್ತೀವಿ ನೋಡ್ರಿ. ಇಲ್ಲಿ ಫಸ್ಟ್ನೇದು ಎ ಯಾವ ರೀತಿ ಕೊಟ್ಟಾರಂದ್ರೆ ಎ ಬೆಲೆ ಎ = a² - 4ac ಈಸ್ ಅಂದರೆ a² - 4ac 0ಕ್ಕಿಂತ ಹೆಚ್ಚು. b² - 4ac 0ಕ್ಕೆ ಸಮನಾಗಿರ್ತದೆ. ಸಿ ಆನ್ಸರ್ a² - 4ac ಇದು 0ಕ್ಕೆ ಸಮನಾಗಿರ್ತೈತಿ. ಡಿ ಆನ್ಸರ್ b² - 4ac ಇದು 0ಕ್ಕಿಂತ ಹೆಚ್ಚಿರ್ತೈತಿ. ಇಲ್ಲಿ ಓಕೆ ಕೊಟ್ಟಾರ ಬರೋಬ್ಬರಿ. ಈ ರೀತಿ ಕೊಟ್ಟಾಗ ನಾವು ಆನ್ಸರನ್ನು ಕನ್ಫರ್ಮ್ ಮಾಡ್ಕೋಬೇಕಾಗತ್ತೆ. ಆನ್ಸರನ್ನು ಯಾವ ರೀತಿ ಕನ್ಫರ್ಮ್ ಮಾಡ್ಕೋಬೇಕು ಅದು ಭಾಳ ಇಂಪಾರ್ಟೆಂಟ್ ಆಗ್ತೈತೆ. ಹೌದ್ರಿ. ax² + bx + c = 0 ವರ್ಗ ಸಮೀಕರಣದ ಮೂಲಗಳು ವಾಸ್ತವ ಮತ್ತು ಭಿನ್ನ ಇದ್ದಾಗ ಶೋಧಕದ ಬೆಲೆಯು ಏನಿರ್ತಾರೆ 0ಕ್ಕಿಂತ ಹೆಚ್ಚಿರೋದು. ಶೋಧಕದ ಬೆಲೆ 0ಕ್ಕಿಂತ ಹೆಚ್ಚಂದ್ರೆ 0ಕ್ಕಿಂತ ಹೆಚ್ಚಿರೋದು ಒಂದು ಸಿಂಬಾಲ್ ಇಲ್ಲೊಂದು ಐತಿ ಬರೋಬ್ಬರಿ, ಆಮೇಲೆ ಇಲ್ಲೊಂದು ಐತಿ. ಕರೆಕ್ಟಾ? ಎರಡು ಅದಾವೆ. ಇವೆರಡು ಅಲ್ಲ ಸಮನಾಗಿ ಅದಾವೆ. ಇದು ಅಲ್ಲ ತೆಗಿಬೋದು ನಾವು. ಬಟ್ ಇದ್ರ ಎರಡು ರಿಮೂವ್ ಮಾಡ್ಬೋದು. ಇದನ್ನು ತೆಗಿಸ್ಬೋದು, ಇದನ್ನು ತೆಗಿಬೋದು. ಉತ್ತರ ಆಗಂಗಿಲ್ಲ. ಬಟ್ ಇವೆರಡರೊಳಗೆ ಎ ಆನ್ಸರ್ ಒಳಗೆ ಮತ್ತು ಡಿ ಆನ್ಸರ್ ಒಳಗೆ ಕನ್ಫ್ಯೂಸ್ ಅದಾವೆ ಬರೋಬ್ಬರಿ. ಎ ಆನ್ಸರ್ ಆಗೋದಿಲ್ಲ. ಯಾಕೆ ಆಗಂಗಿಲ್ಲ? ಉತ್ತರ ಡಿ ಆನ್ಸರ್ ಆಕೈತಿ. ಸರಿಯಾದ ಉತ್ತರ ಡಿ ಆಕೈತಿ. ಯಾಕಂದ್ರೆ ಇಲ್ಲಿ a² ಕೊಟ್ಟಾರ, ಇಲ್ಲಿ ಏನು ಕೊಟ್ಟಾರೆ b². ನಮಗೆ ಬೇಕಾಗಿದ್ದು b² - 4ac 0ಕ್ಕಿಂತ ಹೆಚ್ಚಾಗಿರ್ತದೆ. ಹಾಗಾಗಿ ಉತ್ತರ ಯಾವುದಂದ್ರೆ ಡಿ ಸರಿಯಾದ ಉತ್ತರ. ಎ ಆಗೋದಿಲ್ಲ. ಇದು ನಮಗೆ 13ನೇ ಕ್ವಶನ್ ಕೊಟ್ಟಿರ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್ 15ನೇ ಕ್ವಶನ್ ರೀ. ಇದು 14ನೇ ಕ್ವಶನ. 14ನೇ ಪ್ರಶ್ನೆ ನಂಬರ್ 14. ಇದನ್ನು ಯಾವಾಗ ಜುಲೈ 2021 ಅಂದರೆ ಕೊರೋನಾ ಬ್ಯಾಚ್ದಕ್ಕೆ ಇರ್ತಕ್ಕಂಥ ಪ್ರಶ್ನೆ. ಇದು x - 3x + 2 = 0 ಸಮೀಕರಣದ ಮೂಲಗಳು ಇಷ್ಟೇ ಕೇಳ್ಬಿಟ್ಟ. ಅಲ್ಲಿ ಆನ್ಸರ್ ಕೊಟ್ಟಾನ್ರಿ. ಏನು ಕೊಟ್ಟಾನಂದ್ರೆ ಮಲ್ಟಿಪಲ್ ಚಾಯ್ಸಾಗಿ ಎ ಕೊಟ್ಟಾನ. ಎ ಆನ್ಸರ್ ಒಂದೇದು -3, 2. ಬಿ 3, -2. ಸಿ ಆನ್ಸರ್ ಕೊಟ್ಟಾನ -3, -2. ಡಿ ಆನ್ಸರ್ ಕೊಟ್ಟಾನ 3, 2. ಹಂಗಾರೆ ಸರಿಯಾದ ಉತ್ತರ ಯಾವುದು? ನಾವು ಹೆಂಗೆ ಕಂಡುಹಿಡಿಬೇಕ್ರಿ? ಸರಿಯಾದ ಉತ್ತರವನ್ನು ನಾವು ಹೇಳ್ಬೋದು. ಸ್ವಲ್ಪ ನೀವು ವಿಚಾರ ಮಾಡಿ ಸರಿಯಾದ ಉತ್ತರವನ್ನು ಯಾವುದು ಆನ್ಸರ್ ಆಗ್ತೈತಿ. ಇಲ್ಲಿ ನಾವು ಇದನ್ನು ಹೆಂಗೆ ಮಾಡಬೇಕು? ಪರಿಹಾರವನ್ನು ಹೆಂಗೆ ಕಂಡುಹಿಡ್ಕೋಬೇಕು? ಇದಕ್ಕೆ x - 3 = 0 ಮಾಡ್ಕೋಬೇಕು, ಅಥವಾ x + 2 = 0 ಮಾಡ್ಕೋಬೇಕು. ಒಮ್ಮೆ x -3 ಆ ಕಡೆ ಹೋದ್ರೆ 0 + 3 ಆಕೈತಿ, ಅಥವಾ x 0 - 2. x 0ದಾಗ +3 ಕೂಡಿಸಿದ್ರೆ ಉತ್ತರ 3 ಆಕೈತಿ, ಅಥವಾ x 0ದಾಗ 2 ಕಳೆದ್ರೆ -2 ಆಗ್ತೈತಿ. ಹಾಗಾಗಿ ಉತ್ತರ 3 ಮತ್ತು 2 ಇದ್ದಿದ್ದು -2 ಇದ್ದಿದ್ದು ಉತ್ತರ ಸರಿಯಾದ ಉತ್ತರ.
3 ಮತ್ತು -2 3 ಮತ್ತು -2 ಇರಬೇಕು. ಹಂಗಾರೆ ಇಲ್ಲಿ ಎ ಬೆಲೆ ಆಗೋದಿಲ್ಲ, ಯಾಕಂದ್ರೆ -3 ಐತಿ. -3 ಬೇಕಾಗಿಲ್ಲ, ನಮಗೆ ಬೇಕಾಗಿದ್ದು +3 ಇರಬೇಕು, -2. ಹಂಗಾರೆ ಬಿ ಆನ್ಸರ್ ಆಕೈತಿ. ಯಾವುದಾಕದ್ರಿ ಸರಿಯಾದ ಉತ್ತರ ಬಿ ಆಗ್ತದೆ. ಇನ್ನು ಇದೇ ರೀತಿ ನಾವು 15ನೇ ಕ್ವಶನ, ಇದು 1 ಅಂಕದ ಪ್ರಶ್ನೆ, ವರ್ಗ ಸಮೀಕರಣದ ಕೊನೆಯ ಪ್ರಶ್ನೆ ಅನಿಸ್ತೈತಿ. ಇನ್ನೊಂದು ಐತ್ರಿ 16ನೇ ಕ್ವಶನ. 16 ಕ್ವಶನ್ಗಳದವು 1 ಅಂಕದ ಪ್ರಶ್ನೆಗಳು. 2x - 3 into bracket x plus 5 is equal to 0. ವರ್ಗ ಸಮೀಕರಣದ ಒಂದು ಮೂಲವು ಆದಾಗ ಅದರ ಮತ್ತೊಂದು ಮೂಲವನ್ನು ಕಂಡುಹಿಡಿಯಿರಿ. ಆನ್ಸರ್ಗಳ ಕೊಟ್ಟಾರ, ಏನೇನು ಕೊಟ್ಟಾರ, ಎ ಆನ್ಸರ್ ಏನು ಕೊಟ್ಟಾರಿ, ಎ ಆನ್ಸರನ್ನು ಬರ್ಕೊಳ್ಳೋಣ. ಎ 5 ಕೊಟ್ಟಾರ, ಬಿ ಕೊಟ್ಟಾರ, ಬಿ -3/2 ಕೊಟ್ಟಾರ, ಸಿ ಏನು ಕೊಟ್ಟಾರ ಅಂದ್ರೆ 3/2 ಕೊಟ್ಟಾರ, ಡಿ ಏನು ಕೊಟ್ಟಾರ ಅಂದ್ರೆ 2/3 ಕೊಟ್ಟಾರ. ಎಲ್ಲ ನೋಡೋಕ್ಕೆಲ್ಲ ಸೇಮ್ ಅನ್ನಿಸ್ತಾವೆ, ಸಿಮಿಲಾರಿಟಿ ಅದಾವೆ. ಬಟ್ ನೋಡೋಣ, ಚೆಕ್ ಮಾಡ್ತಾ ಹೋಗೋಣ ನಾವು ಹೆಂಗೆ ಕಂಡುಹಿಡಿಬೇಕು. ಇಲ್ಲಿ ಜಸ್ಟ್ ನಾವು ಒಂದು ಎಕ್ಸ್ ಬೆಲೆಯನ್ನು ಅಂದರೆ ಒಂದು ಉತ್ತರ ಕೊಟ್ಟಾರ ನಮಗೆ, ಅಂದರೆ ಇದನ್ನು ನಾವು ಸಮ ಮಾಡ್ಕೋಬೇಕು. ಉತ್ತರ ಯಾವುದಾಗತ್ತಂದ್ರೆ ಸರಿಯಾದ ಉತ್ತರ ನೋಡ್ಕೋಬೇಕಾಗ್ತದೆ. ಇಲ್ಲಿ 2x - 3 is equal to 0, ಅಥವಾ ಇನ್ನೊಂದು ಪದ x plus 5 is equal to 0. x is equal to 2x is equal to ಇದು -3 ಇದು ಆ ಕಡೆ ಹೋದರೆ ಪ್ಲಸ್ ಆಗ್ತದೆ, 3 ಆಕೈತಿ. x is equal to 3/2, ಅಥವಾ ಇನ್ನೊಂದು x - 5. ಒಂದಂತರೂ ಕೊಟ್ಟಾರ ಅವ್ರು, ಇನ್ನೊಂದು ಕೇಳ ನಮಗೆ ಕೇಳಿದಂದ್ರೆ ಇದು ಆನ್ಸರ್ ಸರಿಯಾದ ಉತ್ತರ. ಇದು ಯಾವುದಾಕತಿ ಇಲ್ಲಿ 3/2 ಅಂತಂದರೆ ಸಿ ಆನ್ಸರ್ ಆಕತಿ, ಸಿ ಸರಿಯಾದ ಉತ್ತರ. ಈ ರೀತಿ ಪರಿಹಾರವನ್ನು ಕಂಡುಹಿಡ್ಕೋಬೇಕಾಗ್ತದೆ. ಇನ್ನು ನೆಕ್ಸ್ಟ್ 16ನೇ ಕ್ವಶನ್, ಕೊನೆಯ ಕ್ವಶನ್ ಇದು. ಇಲ್ಲಿ 1 ಅಂಕದ ಪ್ರಶ್ನೆಗಳೊಳಗೆ ಮಲ್ಟಿಪಲ್ ಚಾಯ್ಸ್ ಒಳಗೆ ಬಹು ಆಯ್ಕೆ ಪ್ರಶ್ನೆ ಒಳಗೆ ಇದು ಕೊನೆಯ ಪ್ರಶ್ನೆ. ವರ್ಗ ಸಮೀಕರಣ ಒಳಗೆ ಯಾವುದ್ರಿ ಇದು LBA ಬೇಸ್, LBA ಹೌದಾ, LBA ಬೇಸ್ ಕ್ವಶನ್ ಪೇಪರು. ಇದು ನಾವು ಬಿಡ್ಸಕತ್ತಿದ್ದು 16ನೇದು 2x² + AX + R is equal to 0. ವರ್ಗ ಸಮೀಕರಣ ಒಂದು ಮೂಲವು 2 ಆದಾಗ, ವರ್ಗ ಸಮೀಕರಣದ ಒಂದು ಮೂಲವು 2 ಆದಾಗ ಎ ಬೆಲೆಯನ್ನು ಕಂಡುಹಿಡಿಯಿರಿ. ಎ ಬೆಲೆ ಎಷ್ಟು? ಎನ ಬೆಲೆಯನ್ನು ಕಂಡುಹಿಡಿಯಬೇಕು. ಆನ್ಸರ್ಗಳು ಕೊಟ್ಟಾರೆ ಮಲ್ಟಿಪಲ್ ಚಾಯ್ಸ್ದಾಗ. ಆನ್ಸರ್ ಎ 7, ಬಿ 7/2, ಸಿ -7, ಡಿ -7/2. ಇದು ಯಾವುದೇ ಒಂದು ಉತ್ತರ ಇರ್ತೈತಿ, ನೀವು ಸ್ವಲ್ಪ ಗೆಸ್ ಮಾಡ್ಬೋದು. ನೋಡಿರಿ, ಗೆಸ್ ಮಾಡಿರಿ ಯಾವುದು ಸರಿಯಾದ ಉತ್ತರ ಆಕೈತೆ ನೋಡಿರಿ. ಸರಿಯಾದ ಉತ್ತರ ಯಾವುದಾಗ್ಬೋದು? 16ನೇ ಕ್ವಶನ ಸರಿಯಾದ ಉತ್ತರ -7. ನೋಡ್ರಿ ಹೆಂಗೆ ಮಾಡಬೇಕು. ಈಗ ಒಂದು ಬೆಲೆ ಕೊಟ್ಟಾರ, x = 2 ಕೊಟ್ಟಾರ, ಒಂದು ಮೂಲೆ ಕೊಟ್ಟಾರ, x = ಕೊಟ್ಟಾರ. ನಂಗೆ P of x = ಬರ್ಕೋಬೇಕು ನಾವು 2x² + AX + 6. P of x ತೊಗೊಬೇಡ್ರಿ, ಇಲ್ಲಿ ವರ್ಗ ಸಮೀಕರಣ ಐತಲ್ಲ, ವರ್ಗ ಬಹುಪದ ಐತಲ್ಲ, ಹೀಗಾಗಿ ನಾವು = 0 ತೋರಿ.
ಇದು ಮತ್ತೆ ಕಮೆಂಟ್ಗೆ ಮೂಲ ಆಗ್ತದೆ. ಕಾಮೆಂಟ್ ಮಾಡೋದು ವರ್ಗ ಸಮೀಕರಣ, ಇದು ವರ್ಗ ಸಮೀಕರಣ ತೊಗೋಬೇಕು. ಹಾಗಾಗಿ ಈಸ್ ಈಕ್ವಲ್ ಟು 0. ಇಲ್ಲಿ ನಾವು ನಾವು ಏನು ತೊಗೋಬೇಕು ರೀ, ಬೆಲೆಯನ್ನು ತುಂಬ್ತಾ ಹೋಗ್ಬೇಕು. 2x² ಅಂದರೆ ಎಕ್ಸ್ ಬೆಲೆ ಎಷ್ಟು ಒಂದು 2 ಬ್ರ್ಯಾಕೆಟ್ ಸ್ಕ್ವೇರ್ ಕೆ ಇಟ್ಕೋರಿ. ಎಕ್ಸ್ ಇದ್ದಲ್ಲಿ 2 ತುಂಬ್ರಿ ಪ್ಲಸ್ 6 ಈಸ್ ಈಕ್ವಲ್ ಟು 0. 2 2 4 2a ಪ್ಲಸ್ 6 ಈಸ್ ಈಕ್ವಲ್ ಟು 0. ಬನ್ನೇರಿ ಒಂದು 5 ನಿಮಿಷ. 2 4 8 2a ಪ್ಲಸ್ 6 ಈಸ್ ಈಕ್ವಲ್ ಟು 0. 8 6 ಕೊಡಿಸಿದ್ರೆ 14 ಪ್ಲಸ್ 2a ಈಸ್ ಈಕ್ವಲ್ ಟು 0. 2a ಈಸ್ ಈಕ್ವಲ್ ಟು -14. a ಈಸ್ ಈಕ್ವಲ್ ಟು -14 ಬಾಗಿಲೆ 2 ಕಡ್ತಾ ಹೊಡೆದ್ರೆ a ಬೆಲೆ 2 1 2 -7. a ಬೆಲೆ ಎಷ್ಟಾಕತಿ -7 ಐತ್ರಿ. ಸಿ ಇದೆ ಉತ್ತರ. ಹಾಗಾಗಿ ಇದೇ ರೀತಿ ನಾವು ಇನ್ನೂ ವಿಡಿಯೋಗಳನ್ನು ಕಂಟಿನ್ಯೂ ಮಾಡ್ತೀವಿ. ಆದಷ್ಟು ಕಮೆಂಟ್ ಮಾಡಿರಿ, ಕಮೆಂಟನ್ನು ಸಜೆಷನ್ ಕೊಡಿರಿ, ಇನ್ನೂ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡೋಣ. ಸ್ವಲ್ಪ ವಾಯ್ಸ್ ಇನ್ನೂ ಸ್ವಲ್ಪ ಪರ್ಫೆಕ್ಟ್ ಬರ್ಬೇಕಂತೇಳಿ ಮಾಡಕತ್ತೀರಿ. ಇನ್ನೂ ಕಮೆಂಟ್ ಮಾಡಿರಿ. ನಿಮಗೇನು ಅನಿಸಿದ್ರೆ ಕಮೆಂಟ್ ಮಾಡಿರಿ, ಚಲೋ ಅನಿಸಿದ್ರೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ, ಇನ್ನೊಂದಿಷ್ಟು ಮಂದಿ ಕಳಿಸ್ರಿ. ಇನ್ನೂ ಕ್ವಶನ್ಗಳು ಕಂಟಿನ್ಯೂ ಆಗ್ತಾವೆ, ಇನ್ನೂ ವಿಡಿಯೋಗಳನ್ನು ಮಾಡ್ತೀವಿ. ಧನ್ಯವಾದಗಳು.